ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಇನ್ನೈದು ವರ್ಷಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಒಂದೊಂದು ಸಾವಿರ ಬಸ್ಸುಗಳಂತೆ 4500 ಬಸ್ಸುಗಳು ಬರ್ತಾ ಇವೆ. ಈಗ ಆಲ್ರೆಡಿ ಇರುವಂತ ಚಾಲಕರು, ತಾಂತ್ರಿಕ ಸಿಬ್ಬಂದಿಗಳ ಸ್ಥಿತಿ ಏನು? ಇನ್ನುಳಿದಂತ 3 ನಿಗಮಗಳಿಗೂ ಸಹ ಈಗೇನೋ 200 ಬಸ್ ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅವು ಸಹ ವಿದ್ಯುತ್ ಚಾಲಿತ ವಾಹನಗಳಾಗ್ತವೆ. ಈಗಾಗಲೇ ಉತ್ತರ ಕರ್ನಾಟಕದ ಒಂದಷ್ಟು ಘಟಕಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ಚಾರ್ಜಿಂಗ್ ಪಾಯಿಂಟ್ಗಳನ್ನ ಅಳವಡಿಸ್ಕೊಳ್ಳಿ. ನಗರದಿಂದ ನಗರಕ್ಕೆ ಹೋಗುವಂತ ವಾಹನಗಳಿಗೆ ವಿದ್ಯುತ್ ಚಾಲಿತ ವಾಹನಗಳನ್ನ ಕಾರ್ಯಾಚರಣೆ ಮಾಡಿಕೊಳ್ಳೋದಿಕ್ಕೆ ಒಂದೊಂದು ಡಿಪೋಗಳಿಗೆ 50ರಿಂದ 100 ವಾಹನಗಳನ್ನ ಅಂತೇಳಿ ಆದೇಶ ಬಂದಿರೋದು ತಮಗೂ ತಿಳಿದಿದೆ ಅಂತ ಭಾವಿಸ್ತೇನೆ. ಈಗಾದಾಗ ಎಷ್ಟು ಜನ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಚಾಲಕರನ್ನ, ತಾಂತ್ರಿಕ ಸಿಬ್ಬಂದಿಗಳನ್ನ ವರ್ಗಾವಣೆಗೊಳಿಸ್ತಾರೆ? ನಿಮ್ಮ ಸರಿ ಸಮಾನ ಕೊಡಿಸೋತ್ಗೆ ಸರ್ಕಾರವೇ ಸ್ವಯಂ ನಿವೃತ್ತಿ ಕೊಟ್ಟು ಕಳಿಸುವಂತ ಲಕ್ಷಣಗಳು ನಮ್ಮ ಕಣ್ಮುಂದೆ ಇದೆ. ಹೀಗಿದ್ದಾಗ ಇನ್ನು ಎಷ್ಟು ವರ್ಷ ಬೇಕು ನಿಮ್ಮ ಸರಿ ಸಮಾನ ಕೊಡಿಸೋದಿಕ್ಕೆ? ಪ್ರಸ್ತುತ ಆಡಳಿತ ಸರ್ಕಾರದ ಸಚಿವರೇ 2 ಬಾರಿ ಹೇಳಿದ್ದಾರೆ. ಅಧಿವೇಶನ ನಡೆಯುವಾಗ ಮತ್ತೊಮ್ಮೆ ಸಾರಿಗೆ ಸಚಿವರ ಆದೇಶವನ್ನ ಕಾರ್ಮಿಕ ಸಚಿವರು ಹೇಳಿದ್ದಾರೆ. 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡುವಂತ ಸಂಪ್ರದಾಯ ಇದೆ, ಮಾಡ್ತೀವಿ ಅಂತ. ಈಗಾಗಲೇ ಸರ್ಕಾರ 2023ಕ್ಕೆ 19ರ ಮೂಲ ವೇತನಕ್ಕೆ 23ರಲ್ಲಿ ವೇತನ ಪರಿಷ್ಕರಣೆ ಆಗಿದೆ. ಇನ್ನು 27ಕ್ಕೆ ಮಾಡ್ಬೇಕಾಗ್ತದೆ ಅಂತ ಹೇಳ್ತಾರೆ ಸಾರಿಗೆ ಸಚಿವರು. ಇನ್ನು ಎಷ್ಟು ದಿನ ನೀವು ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಬೆಂಬಲಿಗರು ಆಡೋದ್ನೇ ಆಡೋ ಕಿಸ್ಪಾಯಿ ದಾಸ ಅಂತ ನಿಮ್ಮ ಸರಿ ಸಮಾನ ಅನ್ಕೊಂಡು ಸಂಸ್ಥೆ ನೌಕರರ ತಲೆಯ ಮೇಲೆ ಕಲ್ಚಪ್ರಿ ಎಳಿತೀರಿ? ಸರಿ ಸಮಾನ ಕೊಡಿಸುವ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಏನು? ಫ್ರೀಡಂ ಪಾರ್ಕಲ್ಲಿ ಗೊತ್ತಾಯ್ತಲ್ಲ ನಿಮ್ಮ ಯೋಗ್ಯತೆ. 24 ಜನ ಇದ್ರೆ ಅದ್ರಲ್ಲಿ 20 ಜನ ನಿವೃತ್ತಿ ಆದವರು, 4 ಜನ ಹಾಲಿ ನೌಕರರು. ಸರ್ಕಾರದ ಕಡೆಯಿಂದ ಆಗ್ಲಿ, ಆಡಳಿತ ವರ್ಗದ ಕಡೆಯಿಂದ ಆಗ್ಲಿ ಬಂದು ನಿಮ್ಮ ಮನವಿ ಪತ್ರ ಸ್ವೀಕರಿಸ್ಲಿಲ್ಲ. ಸಂದೇಹ ಆಯ್ತು, ಒಂದೇ ದಿನಕ್ಕೆ ನಿಮ್ಗೆ ಪರ್ಮಿಷನ್ ಕಟ್ಟುದು ಎದ್ದೋಗಿ ಅಂತ ಸರ್ಕಾರದ ನಿರ್ದೇಶನವನ್ನ ಪರವಾನಗಿ ಕೊಟ್ಟಿದ್ದಂತ ಆರಕ್ಷಕ ಸಿಬ್ಬಂದಿಗಳು ಎದ್ದಿ ಕಳಿಸಿದ್ರು ನಿಮ್ಮ ಮನೆಗೆ. ಮತ್ತದೇ ರಾಗ ಆಡ್ತಿರಲ್ರಿ, ಸರಿ ಸಮಾನ ಅಂತ. ಯಾವ ಸರಿ ಸಮಾನ ಕೊಡ್ತೀರಿ? ಯಾರಕ್ಕೆ ಸರಿ ಸಮಾನ ಕೊಡ್ತೀರಿ ಸಾರಿಗೆ ಸಂಸ್ಥೆಯಲ್ಲಿ? ನನ್ನ ಸೇವಾವಧಿ ಇನ್ನೂ 15 ವರ್ಷ ಇದೆ ಕಣ್ರಿ ಸಂಸ್ಥೆಯಲ್ಲಿ. ಸರ್ಕಾರ ಏನ್ ಮಾಡ್ತದೆ? ಸಿಬ್ಬಂದಿಗಳನ್ನ ಕಡಿಮೆ ಮಾಡ್ತದೆ. ಪ್ರೈವೇಟ್ನವನು ಇಷ್ಟ ಆದ್ರೆ ಓಡಿಸ್ಕೋಬಹುದು, ಕಷ್ಟವಾದ್ರೆ ಬಿಡ್ಬೋದು. ಅವ್ರಿಗೆ ಪರವಾನಗಿ ಕೊಟ್ಬಿಡ್ತದೆ ಕಾಲಕ್ರಮೇಣ. ನೀವೇ ಓಡಿಸ್ಕೊಳ್ಳಿ, ಒಂದೊಂದು ರೂಟ್ಗೆ ನಮ್ಗೆ ಇಷ್ಟು ದುಡ್ಡು ಕೊಟ್ಬಿಡಿ. ಈಗ ಸಾರಿಗೆ ಸಂಸ್ಥೆ ವಾಹನಗಳಿಗೆ ತೆರಿಗೆ ಇಲ್ಲ. ಯಾವ ವಿದ್ಯುತ್ ಚಾಲಿತ ವಾಹನಗಳು ಬರ್ತವೆ ಅವಕ್ಕೆ ಸರ್ಕಾರ, ಇಲ್ಲಿ ರಾಜ್ಯ ಸರ್ಕಾರ ತೆರಿಗೆ ಮುಕ್ತಗೊಳಿಸಿದೆ. ಆ ಟ್ಯಾಕ್ಸ್ ಕಟ್ಕೊಳ್ಳಿ ಅಂದ್ರೆ 60ರಿಂದ 70 ಸಾವಿರ ರೂಪಾಯಿ ಅವನು 3 ತಿಂಗಳಿಗೆ ತೆರಿಗೆ ಕಟ್ತಾನೆ. ಇಂತಿಂತ ಆದಾಯ ಜಾಸ್ತಿ ಬರುವಂತ ಮಾರ್ಗಗಳಿಗೆ ನಮ್ಗೆ ಇಷ್ಟು ಕೊಟ್ಬಿಡಿ, ನೀವೇ ಓಡಿಸ್ಕೊಳ್ಳಿ. ಈಗಾಗಲೇ KCA, ಕರ್ನಾಟಕ ಕಾಂಟ್ರಾಕ್ಟ್ ಕ್ಯಾರೇಜ್ ಅಂತೇಳಿ SRS ಓನರ್ ಶ್ರೀ ರೇವಣಸಿದ್ದೇಶ್ವರ ಟ್ರಾನ್ಸ್ಪೋರ್ಟ್ ಆ ಓನರು ಸುಪ್ರೀಂ ಕೋರ್ಟಲ್ಲಿ ಗೆದ್ಕೊ ಬಂದವ್ರೆ. ಮುಂದಿನ ದಿನಮಾನಗಳಲ್ಲಿ ಬೇರೊಂದು ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಈ ಗ್ಯಾರಂಟಿ ಶಕ್ತಿ ಇದೆಯಲ್ಲ, ಈ ಶಕ್ತಿ ನಿಲ್ಲಿಸಿದಾಗ ನಮ್ಮ ಸಾರಿಗೆ ಸಂಸ್ಥೆ ವಾಹನಗಳ ಮಧ್ಯೆ ಆ ಬಸ್ಗಳಿಗೂ ಸಹ ಪರವಾನಗಿ ನೀಡಬೇಕಾಗ್ತದೆ. ಆ ಪರವಾನಗಿ ನೀಡಕ್ ಬದಲು ನಿಮ್ಗೆ ಒಂದಿಷ್ಟು ವಿದ್ಯುತ್ ಚಾಲಿತ ವಾಹನಗಳನ್ನು ಕೊಡ್ತೀವಿ, ನೀವೇ ಓಡಿಸ್ಕೊಳ್ಳಿ, ಟ್ಯಾಕ್ಸ್ ಕಟ್ಕೊಂಡು ನಮ್ಗೆ ಇಷ್ಟು ಕೊಟ್ಬಿಡಿ. ಉದಾಹರಣೆಗೆ ಕೆಂಗೇರಿ ಯಶವಂತಪುರದ ಮಾರ್ಗ ಅಂದ್ರೆ ಒಂದು ನೈಟ್ ಆಟಕ್ಕೆ 1,000 ರೂಪಾಯಿ ಕೊಟ್ಬಿಡಿ. ಈಗ ಹಲವಾರು ಪ್ರಸ್ತಾಪ ಮಾಡಿದ್ದೀನಿ ನಾನು. ಡಿಪೋದಲ್ಲಿ ಉತ್ತರ ಕರ್ನಾಟಕದಲ್ಲ, ಉತ್ತರ ಭಾರತದಲ್ಲಿ ಹಲವಾರು ರಾಜ್ಯಗಳಲ್ಲಿ ಈ ಸಂಪ್ರದಾಯ ಇದೆ.
ಘಟಕಗಳನ್ನೇ ಅವ್ರ ಸುಪರ್ದಿ ಕೊಟ್ಬಿಡುದು, ಎಲ್ಲ ಅವ್ರದೇ. ಚಾಲಕರು ಅವ್ರೆ, ನಿರ್ವಾಹಕರು ಅವ್ರೆ, ಬಸ್ ಮೇಂಟೆನೆನ್ಸ್ ಅವ್ರೆ, ಬಸ್ಸು ಅವ್ರದೇ. ಇಷ್ಟು ಕಟ್ಬಿಡಿ. ಒಂದು ನೈಟ್ ಆಟ ಮುಗಿಸ್ಕೊ ಬಂದ್ರ, ಬಾಪ ಇಲ್ಲಿ ನೈಟ್ ಆಟೆ 1,000 ರೂಪಾಯಿ ಕೊಡು. ಸಾಮಾನ್ಯ ಪಾಳಿ 8 ಅವರದೆ 500 ರೂಪಾಯಿ ಕೊಡು, ಹೋಗು. ಉಳ್ಕೆದವನು ಕ್ಯಾಶ್ ಕಟ್ಕೋತಾನೆ ಆ ಖಾಸಗಿ ಮಾಲೀಕನಿಗೆ. ಅವರು ಸಂಬಳ ಕೊಡ್ತಾರೆ. ಈಗೇನು ಸ್ವಿಚ್ ಕಂಪ್ನಿ, ಟಾಟಾ ಕಂಪ್ನಿ, JBM ಕಂಪ್ನಿ ಬೆಂಗಳೂರು ಮಹಾನಗರದಲ್ಲಿ ಕಾರ್ಯಾಚರಣೆ ಮಾಡ್ತವೆ. ಅಂತಹ ವ್ಯವಸ್ಥೆ ಜಾರಿ ಆಯ್ತದೆ. ಹಾಗಾಗಿ ದಯವಿಟ್ಟು ನಿಮ್ ಸರಿ ಸಮಾನ ಮತ್ತೊಂದು ಮಗದೊಂದು ಅಂದ್ಬಿಟ್ಟು ಆಕಾಶದಲ್ಲಿರು ಚಂದ್ರನ್ ತೋರಿಸ್ಬೇಡಿ. ನಿಮ್ಮ ಕೂಟದ ಅಧ್ಯಕ್ಷ ಹುಣ್ಣಿಮೆಯ ಚಂದ್ರನ ಆಗುವಂತ ಎಲ್ಲಾ ಅವಕಾಶಗಳು ಅವನ ಮುಂದೆ ಇದ್ದು, ಆದ್ರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಅವನ ದುರಹಂಕಾರಕ್ಕೆ ಹೇಳದ್ ಮಾತ ಕೇಳದೆ ಹೋದಕ್ಕೆ ಇವತ್ತು ಸಾರಿಗೆ ಸಂಸ್ಥೆ ನೌಕರರ ಪಾಲಿಗೆ ಅಮಾವಾಸ್ಯೆ ಚಂದ್ರನಾಗಿ ರೂಪುಗೊಂಡಿದ್ದಾನೆ. ₹1 ನಿಮ್ ಕೈಲಿ ಏನು ಮಾಡ್ಸೋಕಾಗುದಿಲ್ಲ. ಯಾವುದೇ ಸರಿ ಸಮಾನ ಮತ್ತೊಂದು 7ನೇ ವೇತನ ಆಯೋಗದ ಶಿಫಾರಸು ಇವೇನು ಮಾಡೋಕಾಗುದಿಲ್ಲ ಕಣ್ರಿ. ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದೀನಿ ನಾನು. ಹನುಮಂತರಾಯ ಹಗ್ಗ ಕಡಿತಿದ್ದಾಗ ಪೂಜಾರಿ ಸಣ್ಣ ಸಾಮಿಗೆ ಕೇಳ್ಕೊಂಡಂಗೆ ಈ ಸರ್ಕಾರ ಗ್ಯಾರಂಟಿಗಳ ಸುಳಿಗೆ ಸಿಲುಕಿ ತೊಳಲಾಡ್ತಾ ಇದೆ. ಆಗೊಂದು ವೇಳೆ ನಿಮ್ಗೆ ಸರಿಸಮಾನ ಜಾರಿ ಮಾಡ್ಲೇಬೇಕು ಅನ್ನೋಕೆ ನಿಮ್ಮ ಕೂಟದ ಗೌರವಾನ್ವಿತ ಅಧ್ಯಕ್ಷರು ಚಂದ್ರು ಅವರೆಲ್ಲ ಅವ್ರ ಸಿದ್ದರಾಮಯ್ಯನ ಸೋದರ ಸಂಬಂಧಿಯೋ, ರಾಮಲಿಂಗಾರೆಡ್ಡಿ ಅವರ ಸಾರಿಗೆ ಸಚಿವರ ಅಕ್ಕ ತಂಗಿಯರ ಮಗನೂ ಅಲ್ಲ. ಅವನು ಒಬ್ಬ ಸಾಮಾನ್ಯ ಸಂಸ್ಥೆಯ ನೌಕರ ಅನ್ನೋದು ಅವ್ರಿಗೂ ಗೊತ್ತು. ಹಾಗಾಗಿ ಸುಮ್ಮನೆ ಯಾಮಾರಿಸೋದೆಲ್ಲ ಬಿಟ್ಬಿಟ್ಟು ಅದೇನು ಸುಮ್ಮನಿರೋಗಿ. ಸದ್ಯಕ್ಕೆ ನೀವೇನು ಒಳ್ಳೇದ್ ಮಾಡದೇ ಇದ್ರು ಸುಮ್ಮನಿದ್ ಬಿಟ್ರೆ ಏನೋ ಒಂದಷ್ಟು ಕೊಡ್ತಾರೆ ಸರ್ಕಾರ.